ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಮೂವಿ ಮಾಡ್ತಾ ಇದೆಯಾ? ಇವತ್ತಿನ ಮೂವಿ ಬಂದು ಕೇಸರಿ 2. ಸೊ ಮೂವಿ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮೂವಿ ಶುರುವಾಗುತ್ತೆ 1919ರಲ್ಲಿ. ಇದು ಜಲಿಯನ್ ವಾಲಾಬಾಗ್ ಜಾಗ ಆಗಿತ್ತು. ಅಲ್ಲಿ ಅನೇಕ ಸಿಖ್ ಭಾರತೀಯರು ಚಳವಳಿಯನ್ನ ನಡೆಸ್ತಾ ಇದ್ರು. ಹಾಗೂ ಅದೇ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಬರ್ತಾನೆ. ಅಲ್ಲಿದ್ದಂತ ಎಲ್ಲಾ ಭಾರತೀಯರನ್ನ ಗುಂಡೇಟಿನಿಂದ ಸಾಯಿಸ್ತಾನೆ. ಅಲ್ಲಿ ಅನೇಕ ಚಿಕ್ಕ ಮಕ್ಕಳಿದ್ರು, ಪ್ರೆಗ್ನೆಂಟ್ ಲೇಡಿಗಳಿದ್ರು, ಈಗ ತಾನೇ ಕಂಡುಬಿಟ್ಟಿರುವಂತ 6-7 ತಿಂಗಳು ಮಕ್ಕಳಿದ್ರು. ಅಂದ್ರೆಲ್ಲ ಬೇಡ್ಕೋತಾ ಇದ್ರು ನನ್ನ ಬಿಟ್ಬಿಡು ಅಂತ. ಆದ್ರೂ ಯಾರ ಮೇಲೆ ಕರುಣೆ ತೋರದೆ ಎಲ್ಲರನ್ನು ಸಾಯಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕೃಪಾ ಸಿಂಗ್ ಅನ್ನೋ ಒಬ್ಬ ಕ್ರಾಂತಿಕಾರಿ ಬ್ರಿಟಿಷ್ ವಿರುದ್ಧ ದಂಗೆ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ವರ್ಲ್ಡ್ ವಾರ್ ಗೆಲ್ಲದಕ್ಕೋಸ್ಕರ ಬ್ರಿಟಿಷರು ಭಾರತೀಯ ಸೈನಿಕರ ಸಹಾಯವನ್ನ ತಗೊಂಡಿರ್ತಾರೆ. ಆದ್ರೆ ವರ್ಲ್ಡ್ ವಾರ್ ಏನೋ ಗೆದ್ರು, ಆದ್ರೆ ಭಾರತೀಯ ಸೈನಿಕರಿಗೆ ಮಾತು ಕೊಟ್ಟಿರ್ತಾರೆ ನಾವು ನಿಮ್ಗೆ ಸ್ವತಂತ್ರ ಕೊಡ್ತೀವಿ ಅಂತ. ಆದ್ರೆ ಗೆದ್ದ ನಂತರ ಕೂಡ ಸ್ವತಂತ್ರ ಕೊಡಲ್ಲ. ಇದರಿಂದ ಕೃಪಾ ಸಿಂಗ್ ಅನ್ನೋ ಒಬ್ಬ ಕ್ರಾಂತಿಕಾರಿ ಬ್ರಿಟಿಷ್ ವಿರುದ್ಧ ಹೋಗ್ತಾನೆ. ಇದರಿಂದ ಪಂಜಾಬ್ನ ಗವರ್ನರ್ ಮೈಕಲ್ ಓ ಡಯರ್ ವಿರುದ್ಧ ಕೋರ್ಟ್ ಅಲ್ಲಿ ಹೋರಾಡೋದಕ್ಕೆ ಒಬ್ಬ ಒಳ್ಳೆ ಲಾಯರ್ ನ ಹುಡುಕ್ತಾನೆ. ಆಗ ಅವನ ಅಡ್ವೈಸರ್ ಮೂಲಕ ಅವನಿಗೆ ಶಂಕರ್ ನಾಯರ್ ಅನ್ನೋ ಒಬ್ಬ ಲಾಯರ್ ಬಗ್ಗೆ ಗೊತ್ತಾಗುತ್ತೆ. ಆಗ ಅವನು ಶಂಕರ್ ನಾಯರ್ ಹತ್ರ ಹೋಗಿ ಒಳ್ಳೊಳ್ಳೆ ಆಫರ್ ಕೊಟ್ಟು ಕೃಪಾ ಸಿಂಗ್ ನ ಕೇಸ್ ನ ತಗೋ ಅಂತ ಪ್ರೋತ್ಸಾಹಿಸ್ತಾನೆ. ಹಾಗೂ ನಾಯರ್ ಅದಕ್ಕೆಲ್ಲ ಒಪ್ಕೋತಾನೆ. ಹಾಗೂ ನೆಕ್ಸ್ಟ್ ಅವನು ಕೋರ್ಟ್ಗೆ ಹೋಗ್ತಾನೆ. ಹಾಗೂ ನಾಯರ್ ಕೋರ್ಟ್ ಅಲ್ಲಿ ಕೃಪಾ ಸಿಂಗ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಬ್ರಿಟಿಷ್ ಸೈನಿಕರಿಗೆ ಬಾಂಬ್ ಬ್ಲಾಸ್ಟ್ ಆಗಿದೆ, ಇದಕ್ಕೆ ಕಾರಣ ಕೃಪಾ ಸಿಂಗ್. ಯಾಕೆ ಅಂತಂದ್ರೆ ಅಲ್ಲಿರೋ ಸೈನ್ಯದಲ್ಲಿ ಕೃಪಾ ಸಿಂಗ್ ಬಿಟ್ರೆ ಇನ್ಯಾರಿಗೂ ಬಾಂಬ್ ತಯಾರಿ ಮಾಡೋದಕ್ಕಾಗ್ಲಿ ಉಪಯೋಗಿಸೋದಕ್ಕಾಗ್ಲಿ ಬರೋದಿಲ್ಲ. ಹಾಗೂ ಅವನೇ ಹುಡುಗರ ಕೈಗೆಲ್ಲ ಬಾಂಬ್ ನ ಕೊಟ್ಟಿ ಬ್ಲಾಸ್ಟ್ ಮಾಡಿಸಿದಾನೆ ಅಂತ ಹೇಳ್ತಾನೆ. ಹಾಗೂ ಅದಕ್ಕೆಲ್ಲ ಸಾಕ್ಷಿಗಳನ್ನು ಸಹ ತೋರಿಸ್ತಾನೆ. ಹಾಗೂ ಎಲ್ಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡಂತ ಬ್ರಿಟಿಷ್ ಅವರು ಕೃಪಾ ಸಿಂಗ್ಗೆ ಜೈಲಿನ ಶಿಕ್ಷೆಯನ್ನ ನೀಡ್ತಾರೆ. ಕೃಪಾ ಸಿಂಗ್ ಹೋಗೋಕ್ಕಿಂತ ಮುಂಚೆ ನಾಯರ್ ಹೇಳ್ತಾನೆ, ನೀನು ಒಳ್ಳೆ ಲಾಯರೇ, ಅರೆ ಒಳ್ಳೆಯವ್ರ ಪರವಾಗಿರು. ಆದ್ರೆ ನಾಯರ್ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಕೇಸ್ ಗೆಲ್ಸ್ಕೊಟ್ಟಂತ ನಾಯರ್ಗೆ ಗವರ್ನರ್ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ. ಹಾಗೂ ಬ್ರಿಟಿಷ್ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ. ಇದರಿಂದ ನಾಯರ್ ಹಾಗೂ ನಾಯರ್ನ ಪತ್ನಿ ತುಂಬಾ ಖುಷಿಗೊಳ್ತಾರೆ. ಹಾಗೂ ನೆಕ್ಸ್ಟ್ ಸೀನ್ ಅಲ್ಲಿ ಗವರ್ನರ್ಗೆ ಜಲಿಯನ್ ವಾಲಾಬಾಗ್ ಘಟನೆ ಗೊತ್ತಾಗುತ್ತೆ. ಹಾಗೂ ಅವನು ಜನರಲ್ ಡಯರ್ನ ಮೀಟ್ ಆಗಿ ಮಂಗ್ಬಡಿದ ಏನ್ ಕೆಲಸ ಮಾಡಿದೆ, ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಿನ್ ಕೆಲಸಕ್ಕೆ ನಿಂಗೆ ಎಷ್ಟು ಅಪಾಯ ಗೊತ್ತಾ ಅಂತ ಬೈತಾನೆ. ಹಾಗೂ ಜನರಲ್ ಡಯರ್ ಈ ವಿಷಯ ಹೊರಗಡೆ ಗೊತ್ತಾಗದಿರೋಂಗೆ ಅವನ ಅಡ್ವೈಸರ್ ಆದಂತಹ ಧೀರಜ್ ಸಿಂಗ್ಗೆ ಜಲಿಯನ್ ವಾಲಾಬಾಗ್ನ ಎಲ್ಲಾ ಸೆಕ್ಷನ್ ನಾಶ ಮಾಡುವಂತ ಹೇಳ್ತಾನೆ. ಇದ್ರಂತೆ ಧೀರಜ್ ಸಿಂಗ್ ಅಲ್ಲಿರುವಂತ ಎಲ್ಲಾ ನ್ಯೂಸ್ ಪೇಪರ್ ಗಳಲ್ಲಿ ಹಾಗೂ ಜನರಿಗೆ ಭಯವನ್ನ ಮೂಡಿಸಿ ಜಲಿಯನ್ ವಾಲಾಬಾಗ್ ಘಟನೆಯನ್ನ ಮುಚ್ಚಿಡೋದಕ್ಕೆ ಪ್ರಯತ್ನಿಸ್ತಾನೆ. ಹಾಗೂ ಅಲ್ಲಿ ಇದ್ದಂತ ಹೆಣಗಳನ್ನೆಲ್ಲ ಜನರಲ್ ಡಯರ್ ನದಿಗೆ ಎಸೆದು ಬಿಡೋದಕ್ಕೆ ಹೇಳ್ತಾರೆ. ಹಾಗೂ ಆ ಜಾಗನ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ನೋಡಿ ಧೀರೇಂದ್ರ ಸಿಂಗ್ಗೆ ಇವನೆಂತ ಕ್ರೂರಿ ಅಂತ ಗೊತ್ತಾಗುತ್ತೆ. ಬಟ್ ಅವನು ದುಡ್ಡಿನ ಆಸೆಗೆ ಇವೆಲ್ಲದಕ್ಕೂ ಒಪ್ಕೋತಾನೆ. ಆದ್ರೆ ಆ ಘಟನೆಯಲ್ಲಿ ಸತ್ತ ಜನರ ಪರಿವಾರಗಳೆಲ್ಲ ಬ್ರಿಟಿಷ್ ವಿರುದ್ಧ ದಂಗೆ ಏರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಬ್ರಿಟಿಷ್ ಅವ್ರಿಗೆಲ್ಲ ದುಡ್ಡನ್ನ ಕೊಟ್ಟು ಒಂದು ಬಾಂಡ್ ಪೇಪರ್ ಅಲ್ಲಿ ನಮ್ಗೆ ಇದಕ್ಕೂ ಏನು ಸಂಬಂಧ ಇಲ್ಲ, ನಮ್ಗೆ ಬ್ರಿಟಿಷ್ ವಿರುದ್ಧ ಯಾವುದೇ ಒಂದು ಕೋಪ ಇಲ್ಲ ಅಂತ ಬರ್ಸ್ಕೋತಾರೆ. ಆದ್ರೂ ಕೆಲವೊಂದು ಪರಿವಾರಗಳೆಲ್ಲ ಅದಕ್ಕೆ ಒಪ್ಪದೆ ಹೋರಾಟವನ್ನ ಮುಂದುವರಿಸ್ತಾರೆ. ಇನ್ನು ಮಿಕ್ಕ ಜನರ ಬಾಯಿ ಮುಚ್ಚೋದಕ್ಕೋಸ್ಕರ ಜನರಲ್ ಗವರ್ನರ್ ಇಬ್ರು ಕಮಿಷನ್ ಓಪನ್ ಮಾಡಿ ಅಲ್ಲಿ ನಮ್ಮವರೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಈ ಜನರ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ಬೇಕು ಅಂತ ಡಿಸ್ಕಸ್ ಮಾಡ್ತಾರೆ. ಹಾಗೂ ಈ ಕಮಿಷನ್ ಅಲ್ಲಿ ನಾಯರ್ ಕೂಡ ಇನ್ವಾಲ್ವ್ ಆಗಿದ್ದ. ಯಾಕೆಂತಂದ್ರೆ ನಾಯರ್ ಈ ಹಿಂದೆ ಬ್ರಿಟಿಷ್ ವಿರುದ್ಧ ಕೇಸ್ ನ ಗೆಲ್ಸಿದ್ನಲ್ಲ ಅದಕ್ಕೆ. ಹಾಗೂ ನಾಯರ್ ಕಮಿಷನ್ ಒಳಗಡೆ ಹೋಗ್ತಾ ಇರುವಾಗ ಹೊರಗಡೆ ಅಲ್ಲಿ ಜಲಿಯನ್ ವಾಲಾಬಾಗ್ ನಲ್ಲಿ ಬದುಕಿದಂತ ಒಬ್ಬ ಹುಡುಗ, ಆ ಹುಡುಗ ಹೇಗೆ ಬ್ರಿಟಿಷ್ ನಮ್ಮವರನ್ನೆಲ್ಲ ಸಾಯಿಸಿರು ಅಂತ ಒಂದು ಪೋಸ್ಟರ್ ನಲ್ಲಿ ತೋರಿಸ್ತಾ ಇದ್ದ. ಇದನ್ನ ಗಮನಿಸಿದಂತ ನಾಯರ್ ನೆಕ್ಸ್ಟ್ ಸೀನ್ ಅಲ್ಲಿ ಕಮಿಷನ್ ಒಳಗಡೆ ಬ್ರಿಟಿಷ್ ಅವರೆಲ್ಲ ಗವರ್ನರ್ ನ ಪರವಾಗಿ ಇರ್ತಾರೆ. ಅದನ್ನ ಟೆರರಿಸ್ಟ್ ಅಟ್ಯಾಕ್ ಅಂತಾನೆ ಪ್ರೂವ್ ಮಾಡೋದಕ್ಕೆ ಹೋಗ್ತಾರೆ. ಆಗ ನಾಯರ್ ಕ್ವಶನ್ ಮಾಡ್ತಾನೆ, ಅಲ್ಲಿನ ಜನರು ನಿಮ್ ಮೇಲೆ ಅಟ್ಯಾಕ್ ಮಾಡಿದ್ಕೆ ನೀವು ಅವ್ರನ್ನೆಲ್ಲ ಸಾಯಿಸಿರಿ ಅಂದ್ರಲ್ಲ, ಅಲ್ಲಿ ಎಷ್ಟು ಜನ ಬ್ರಿಟಿಷ್ ಅವ್ರಿಗೆ ಗಾಯ ಆಗಿದೆ ಲೆಕ್ಕ ಕೊಡಿ ಅಂತ ಕೇಳ್ತಾನೆ. ಅರೆ ಬ್ರಿಟಿಷ್ ಅವರು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಇದರಿಂದ ನಾಯರ್ಗೆ ಒಂದಂತೂ ಗೊತ್ತಾಗುತ್ತೆ, ಅಲ್ಲಿ ಇದ್ದಂತ ಅಮಾಯಕ ಜನರನ್ನ ಬ್ರಿಟಿಷ್ ಅವರು ಕರುಣೆ ಇಲ್ಲದಾಗಿ ಕೊಂದಿದ್ದಾರೆ ಅಂತ. ಈ ಸತ್ಯವನ್ನ ಮುಚ್ಚಿಡದೆ ಹೊರಗಡೆ ತರಬೇಕಂತ ಅವನು ಧೀರಜ್ಗೆ ಕೇಳ್ತಾನೆ, ನೀನು ಯಾಕೆ ಇವನ್ನೆಲ್ಲ ಮುಚ್ಚಿಡಕ್ಕೆ ಹೋಗ್ತಾಯಾ ಅಂತ. ಅದೇ ಸಮಯಕ್ಕೆ ಅಲ್ಲಿ ಜನರಲ್ ಡಯರ್ ಬರ್ತಾನೆ. ಅವನ ವರ್ತನೆಯನ್ನು ನೋಡಿದಂತ ನಾಯರ್ಗೆ ಗೊತ್ತಾಗುತ್ತೆ, ಇವನು ಭಾರತೀಯರ ವಿರುದ್ಧ ಎಂತ ಕ್ರೂರತನ ತುಂಬಿದೆ, ಅವನು ಅವ್ರನ್ನ ಯಾವ ತರ ನೋಡ್ತಾನೆ ಅಂತ. ನಂತರ ಅವನಿಗೆ ಜಾನಿಸನ್ ಅಂತ ಒಬ್ಬ ಹುಡುಗ ಸಿಗ್ತಾನೆ. ಅವನು ಮೊದಲು ಬ್ರಿಟಿಷ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದ. ಆದ್ರೆ ಈ ಜನರಲ್ ಡಯರೇ ಅವನ ಕಾಲ್ನ ಮುರಿದಾಕಿ ಇವತ್ತು ಈ ಪರಿಸ್ಥಿತಿಗೆ ತಂದಿದ್ದಾನೆ ಅಂತ ಅವನಿಗೆ ಗೊತ್ತಾಗುತ್ತೆ. ನಂತರ ನಾಯರ್ ಆ ಚಿಕ್ಕ ಹುಡುಗನ ಹತ್ರ ಹೋಗ್ತಾನೆ. ಅವು ಕೇಳ್ತಾನೆ, ಯಾಕೆ ಈ ತರ ಪೋಸ್ಟರ್ ಇಟ್ಕೊಂಡಿದ್ಯಾ ಅಂತ. ಇದನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಾ, ನಿಂಗೆ ಓದಿಸಿ ಒಳ್ಳೆ ವಿದ್ಯಾವಂತನ್ ಮಾಡ್ತೀನಿ ಅಂತ. ಅರೆ ಹುಡುಗ ಓದೋದಕ್ಕೆ ಒಪ್ಪಲ್ಲ. ಹಾಗೂ ಹೇಳ್ತಾನೆ, ನಾನು ನಮ್ಮಮ್ಮ ನನ್ನ ತಂಗಿ ಅಲ್ಲಿ ಜಲಿಯನ್ ವಾಲಾಬಾಗ್ಗೆ ಹೋಗಿದ್ವಿ. ಆದ್ರೆ ಅವತ್ತು ಆ ಜನರಲ್ ಯಾವುದೇ ಒಂದು ವಾರ್ನಿಂಗ್ ಕೊಡದೆ ನೋಡ್ತಿದ್ದಂಗೆ ನನ್ನ ಪರಿವಾರ ಅಲ್ಲಿರುವಂತ ಎಲ್ಲ ಜನರು ಕ್ರೂರವಾಗಿ ಸಾಯಿಸ್ತಾ. ಆದ್ರಿಂದ ಈ ತರ ಓದ್ಕೊಂಡು ಬ್ರಿಟಿಷ್ ಅವ್ರ ಕೆಳಗಡೆ ಕೆಲಸ ಮಾಡೋದಕ್ಕೆ ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಇದರಿಂದ ನಾಯರ್ಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗೂ ಅವತ್ತಿನ ದಿನ ಕಮಿಷನ್ ಅವರೆಲ್ಲ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡ್ಕೊಂಡಿರ್ತಾರೆ. ನಾಯರ್ ಅಲ್ಲಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಆ ಹುಡುಗನ ಮಾತುಗಳು ಅವನಿಗೆ ಕ್ಷಣ ನೆನಪಾಗ್ತಾ ಇರುತ್ತೆ. ಅವನಿಗೆ ಆ ಪಾರ್ಟಿಯಲ್ಲಿ ಮೂಡ್ ಇರೋದಿಲ್ಲ. ಅವನು ಅಲ್ಲಿಂದ ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗ್ತಾನೆ. ಬಟ್ ವಾಶ್ರೂಮ್ ಅಲ್ಲಿ ಡಾಗ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಬರ್ದಿರುತ್ತೆ. ಹಾಗೂ ಅವನ್ನ ವಾಶ್ರೂಮ್ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇರಲ್ಲ. ಈ ಘಟನೆಯಿಂದ ನಾಯರ್ಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ದಿನ ಕಮಿಷನ್ ಅಲ್ಲಿ ಎಲ್ಲರೂ ಜನರಲ್ ಡಯರ್ ನ ಪರವಾಗಿ ಇರ್ತಾರೆ. ಅವನು ಮಾಡಿದ್ದೇನು ತಪ್ಪಿಲ್ಲ ಅಂತ ಕೋರ್ಟ್ ಕೂಡ ನಿರ್ಣಯ ಕೊಡುತ್ತೆ. ಆ ಸಮಯದಲ್ಲಿ ನಾಯರ್ ಜನರಲ್ ಡಯರ್ ಅವತ್ ಮಾಡಿದ್ದು ಸರಿಯಲ್ಲ ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ. ಬಟ್ ಮ್ಯಾಕ್ಸಿಮಮ್ ವೋಟ್ ಜನರಲ್ ಡಯರ್ ನ ಪರವಾಗಿ ಇರೋದ್ರಿಂದ ಕಮಿಷನ್ ಅವನ ಮೇಲೆ ಯಾವುದೇ ಒಂದು ಆಕ್ಷನ್ ಅನ್ನ ತಗೊಳ್ಳೋದಿಲ್ಲ. ನಂತರ ಧೀರಜ್ ನಾಯರ್ಗೆ
ಹೇಳ್ತಾನೆ, ನಿಂಗೆ ಯಾಕೆ ಬ್ರಿಟಿಷರ ಸಾವಸ, ನಿನ್ನ ಪಾಡಿಗೆ ನೀನು ಆರಾಮಾಗಿದೆಯಲ್ಲ ಇರು ಅಂತ. ಆದ್ರೆ ನಾಯರ್ಗೆ ಇದರಿಂದ ತುಂಬಾನೇ ಕೋಪ ಬರುತ್ತೆ. ಅವನು ಆ ಚಿಕ್ಕ ಹುಡುಗನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಅವನಿಗೆ ಗೊತ್ತಾಗುತ್ತೆ ನ್ಯಾಯ ಸಿಗದ ಕಾರಣ ಆ ಚಿಕ್ಕ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ. ಇದರಿಂದ ನಾಯರ್ಗೆ ಇನ್ನೂ ತುಂಬಾ ಬೇಜಾರಾಗುತ್ತೆ. ಅದೇ ಸಮಯಕ್ಕೆ ಹಂಗೆ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ಅನ್ನ ದಿಲ್ರಿಟ್ ಗಿಲ್ ಅಂತ ಒಬ್ಳು ಬರ್ತಿರ್ತಾಳೆ. ಆಗ ಅವಳು ಹೇಳ್ತಾಳೆ, ನಿಮ್ಮಂತ ಒಬ್ಬ ಲಾಯರ್ ನಾನೆಲ್ಲೂ ನೋಡೇ ಇಲ್ಲ, ನೀವು ಒಳ್ಳೆ ಲಾಯರು, ಈ ಬ್ರಿಟಿಷರ ವಿರುದ್ಧ ಹೋರಾಡಬೇಕಂತಂದ್ರೆ ನಾನು ಒಬ್ಳು ಕೈಲೇ ಆಗಲ್ಲ, ನಿಮ್ಮ ಸಹಾಯ ಬೇಕು, ನೀವು ನಮ್ಮ ಪರವಾಗಿ ಬನ್ನಿ ಅಂತ. ಆದ್ರೆ ನಾಯರ್ ಹೇಳ್ತಾನೆ, ನಾನು ಒಬ್ಬನಿಂದ ಈ ಬ್ರಿಟಿಷ್ ವಿರುದ್ಧ ಹೋರಾಡೋದಕ್ಕೆ ಆಗಲ್ಲ, ಏನಾಗ್ತಾಯೋ ಅದನ್ನ ಆಗೋದಕ್ಕೆ ಬಿಡು, ನಾವೇನ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾನೆ. ಇದಾಗಿದ್ದ 2 ದಿನಗಳ ನಂತರ ನಮ್ಮ ದಿಲ್ ಜನರಲ್ ಡಯರ್ ನ ವಿರುದ್ಧ ಕೇಸ್ ನ ಫೈಲ್ ಮಾಡ್ತಾರೆ. ಇದರಿಂದ ಪಂಜಾಬ್ನ ಗವರ್ನರ್ಗೆ ತುಂಬಾನೇ ಜಾದ ಟೆನ್ಷನ್ ಆಗುತ್ತೆ. ಯಾಕಂತಂದ್ರೆ ಈ ಸಮಯದಲ್ಲಿ ಈ ಕೇಸ್ ಏನಾದ್ರು ಪಂಜಾಬ್ನ ಜನತೆಗೆ ಗೊತ್ತಾದ್ರೆ ಇದು ತುಂಬಾನೇ ಕೈ ತಪ್ಪುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇನ್ನು ಜಡ್ಜ್ ವಿಚಾರಕ್ಕೆ ಬಂದ್ರೆ ಅವನು ಭಾರತೀಯರ ಪರವಾಗಿ ತುಂಬಾನೇ ಅನುಕಂಪನ ಹೊಂದಿದ್ದಾನೆ ಮತ್ತು ಕೇಸ್ ವಿಷಯಕ್ಕೆ ಬಂದ್ರೆ ಅವನು ತುಂಬಾ ನಿಷ್ಠಾವಂತ. ಆದ್ರಿಂದ ನಾವು ನ್ಯಾಯ ರೀತಿಯಲ್ಲೇ ಹೋರಾಡಬೇಕು ಅಂತ. ಹಾಗೂ ಆ ದಿನ ಬರುತ್ತೆ, ಇಲ್ಲಿ ಕೋರ್ಟ್ ಅಲ್ಲಿ ದಿಲ್ ವಾದ ಮಾಡೋದಕ್ಕೆ ಮುಂದೆ ಬರ್ತಾಳೆ. ಅರೆ ಬ್ರಿಟಿಷ್ ಲಾಯರ್ ಬಂದು ಹೇಳ್ತಾನೆ, ಇವಳು ಇನ್ನೂ ಚಿಕ್ಕವಳು, ಇವಳು ನಮ್ಮ ಮುಂದೆ ಹೇಗೆ ವಾದ ಮಾಡಕ್ಕಾಗತ್ತೆ ಅಂತ. ಹಾಗೆ ಅವಳು ಹೇಳ್ತಾಳೆ, ಕೇಸ್ನ ನಾನ್ ತಗೋತಾ ಇಲ್ಲ, ನಾಯರ್ ಬರ್ತಾರೆ ಅಂತ. ಆಗ ಆ ಕೇಸಲ್ಲಿ ನಾಯರ್ ಬಂದು ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದಂತ ಬ್ರಿಟಿಷ್ ಅವ್ರಿಗೆಲ್ಲ ಶಾಕ್ ಆಗುತ್ತೆ. ಹಾಗೂ ಮೂವಿ ಫಾಸ್ಟ್ ಹೋಗುತ್ತೆ. 2 ದಿನಕ್ಕಿಂತ ಮುಂಚೆ ನಾಯರ್ ತುಂಬಾ ಯೋಚನೆ ಮಾಡಿ ಬ್ರಿಟಿಷ್ ವಿರುದ್ಧ ಹೋರಾಡಬೇಕಂತ ಡಿಸೈಡ್ ಮಾಡ್ತಾನೆ. ಹಾಗೂ ಜಲಿಯನ್ ವಾಲಾ ಬಾಗ್ಗೆ ಹೋಗ್ತಾನೆ. ಹಾಗೂ ದಿಲ್ ನ ಭೇಟಿ ಆಗ್ತಾನೆ. ಹಾಗೂ ದಿಲ್ಗೆ ಹೇಳ್ತಾನೆ, ಈ ಕೇಸ್ನ ನಾನೇ ಅಫಿಷಿಯಲ್ ಆಗಿ ತಗೋತಾ ಇದೀನಿ ಅಂತ ಎಲ್ಲೂ ಹೇಳಕ್ ಹೋಗಬೇಡ. ಅಕಸ್ಮಾತ್ ಬ್ರಿಟಿಷ್ ಅವ್ರಿಗೆ ಗೊತ್ತಾದ್ರೆ ಅವರು ಸಾಕ್ಷಿ ಆಧಾರಗಳನ್ನ ಮುಚ್ಚಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ ನಾಯರ್ ಇದನ್ನ ಸೀಕ್ರೆಟ್ ಆಗಿ ನೋಡ್ಕೊಂಡು ಎಲ್ಲಾ ಸಾಕ್ಷಿ ಆಧಾರನೆಲ್ಲ ಕಲೆಕ್ಟ್ ಮಾಡಿ ಅವತ್ತು ಕೋರ್ಟ್ ದಿನ ಬರ್ತಾನೆ. ಹಾಗೂ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ಎಲ್ಲಿ ನಾಯರ್ ಅಲ್ಲಿನ ತಹಸೀಲ್ದಾರ್ನ ಕರೀತಾನೆ. ಅವು ಕೇಳ್ತಾನೆ ಅವತ್ತಿನ ದಿನ ಏನೇನಾಯ್ತು ಅಂತ. ಹಾಗೂ ತಹಸೀಲ್ದಾರ್ ಹೇಳ್ತಾನೆ, ಅವತ್ತಿನ ದಿನ ಜನರಲ್ ದಂಗೆ ಇರ್ತಾ ಇದ್ರು, ನಾವು ಅದನ್ನ ಕಂಟ್ರೋಲ್ ತಗೊಂಡ್ಬರಕ್ ಹೋದ್ರು ಅವ್ರ ಕಂಟ್ರೋಲ್ ಬರ್ತಾರ, ಅದಕ್ಕೆ ನಾನು ಜನರಲ್ ಡಯರ್ ಅವರ ಸಹಾಯವನ್ನ ತಗೊಂಡೆ ಅಂತ. ನಾಯರ್ ಹೇಳ್ತಾನೆ, ನೀವು ಹೇಗೆ ಸೀದಾ ಒಬ್ಬ ಆರ್ಮಿ ಆಫೀಸರ್ ಜನರಲ್ ಡಯರ್ ನ ಸಹಾಯ ತಗೊಂಡ್ರಿ, ನೀವು ಆ ಸಮಯದಲ್ಲಿ ನಿಮ್ಮ ಇನ್ನೊಬ್ಬ ತಹಸೀಲ್ದಾರ ಸಹಾಯ ತಗೋಬೇಕಲ್ವಾ, ಡೈರೆಕ್ಟ್ ಆಗಿ ನೀವು ಹೇಗೆ ಅವ್ರ ಹತ್ರ ಹೋದ್ರಿ ಅಂತ ಕೇಳ್ತಾನೆ. ಇದರಿಂದ ತಹಸೀಲ್ದಾರ್ ಮಾತಾಡದೆ ಸುಮ್ಮನಾಗಿ ಹೋಗ್ತಾನೆ. ಮತ್ತು ನಾಯರ್ ಹೇಳ್ತಾನೆ, ಅವತ್ತಿನ ದಿನ ಜನರಲ್ ಡಯರ್ ಬೇಕು ಅಂತಾನೆ ಅಲ್ಲಿನ ಜನರಿಗೆ ಬ್ರಿಟಿಷ್ ರಾಜ ಅಲ್ಲಿ ಬರ್ತಾನೆ ಅಂತ ಅನ್ಅಫಿಷಿಯಲ್ ಆಗಿ ಸುದ್ದಿಯನ್ನು ಹಬ್ಬಿಸ್ತಾ, ಮತ್ತು ಅಲ್ಲಿ ಜನರೆಲ್ಲ ಬಂದ ಮೇಲೆ ಒಂದು ಜಟ್ಟಿನ ಮೂಲಕ ಅಲ್ಲಿ ಜನರು ಬಂದಿಯಾರ ಅಂತ ಚೆಕ್ ಮಾಡ್ದ. ಹಾಗೂ ಇವೆಲ್ಲ ಗೊತ್ತಾಗಿ ಅವ್ನು ಬೇಕು ಅಂತಾನೆ ಅಲ್ಲಿನ ಜನರನ್ನ ಕ್ರೂರವಾಗಿ ಸಾಯಿಸ್ತಾ ಅಂತ ಹೇಳ್ತಾನೆ. ಹಾಗೂ ಇದರಿಂದ ಅಲ್ಲಿನ ಕೋರ್ಟ್ ಜನರಲ್ ಡಯರ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೂ ಈ ವಿಷಯ ಹೊರಗಡೆ ತುಂಬಾನೇ ಲೀಕ್ ಆಗುತ್ತೆ. ಹಾಗೂ ಇದ್ರ ನಂತರ ಆ ವಿಷಯ ತುಂಬಾನೇ ಸ್ಪ್ರೆಡ್ ಆಗುತ್ತೆ. ಹಾಗೂ ಎಲ್ಲ ನ್ಯೂಸ್ ಪೇಪರ್ಸ್ ಮೀಡಿಯಾಗಳು ನಾಯರ್ ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಬರ್ತಾರೆ. ಹಾಗೂ ಎಲ್ಲ ನ್ಯೂಸ್ ಪೇಪರ್ಗಳು ಜಲಿಯನ್ ವಾಲಾ ಬಾಗ್ ಘಟನೆಯ ನ್ಯೂಸ್ ತುಂಬಾ ಟ್ರೆಂಡ್ ಆಗಿತ್ತು. ಇದರಿಂದ ಗವರ್ನರ್ ಈ ವಿಷಯ ರಾಣಿಗೆ ಗೊತ್ತಾಗದಿರೋ ಹಾಗೆ ನೋಡ್ಕೋಬೇಕು, ಈ ಕೇಸ್ನ ನಾವು ಗೆಲ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆಗ ಅವನು ಸಹಾಯಕ್ಕೆ ಕೇಸ್ ಗೆಲ್ಲಕ್ ಆಗುವಂತಹ ನಾಯರ್ನ ದುಶ್ಮನ್ ಮೆಕಲ್ಲೆ ಹತ್ರ ಹೋಗ್ತಾನೆ. ಅಸಲಿಗೆ ಮೆಕಲ್ಲೆ ಭಾರತೀಯನೇ ಆಗಿದ್ರು, ಅವರಪ್ಪ ಬ್ರಿಟಿಷ್ ಅವ್ರು ಆಗಿದ್ರು. ಗವರ್ನರ್ ಮೆಕಲ್ಲೆಗೆ ಒಳ್ಳೊಳ್ಳೆ ಆಫರ್ಸ್ ಕೊಡ್ತಾನೆ. ಇದರಿಂದ ಮೆಕಲ್ಲೆ ಆ ಕೇಸ್ ನ ತಗೊಳ್ಳೋದಕ್ಕೆ ಒಪ್ಕೋತಾನೆ. ನೆಕ್ಸ್ಟ್ ಡೇ ಮೆಕಲ್ಲೆ ಅಲ್ಲಿ ಕೋರ್ಟ್ಗೆ ಬಂದು ಜಡ್ಜ್ ಮುಂದೆ ಅವನ ವಾದವನ್ನ ಶುರು ಮಾಡ್ತಾನೆ. ಹಾಗೂ ಶುರು ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಇರುವಂತ ಎಲ್ಲಾ ಮೀಡಿಯಾದವ್ರನ್ನ ಹೊರಗಡೆ ಕಳಿಸಿ ಇದು ಪ್ರೈವೇಟ್ ಆಗಿರ್ಬೇಕು ಅಂತ ಕೇಳ್ಕೊತಾನೆ. ಆದ್ರೆ ನಾಯರ್ ಅದಕ್ಕೆ ಜಲಿಯನ್ ವಾಲಾ ಬಾಗ್ ಅಲ್ಲಿ ನಡೆದಂತಹ ಘಟನೆಗಳು ಪ್ರೈವೇಟ್ ಆಗಿರಬಾರ್ದು, ಆ ಸತ್ಯ ಇಡೀ ಜನತೆಗೆ ಗೊತ್ತಾಗಬೇಕು, ಮೀಡಿಯಾದವ್ರನ್ನ ಹೊರಗಡೆ ಕಳಿಸ್ಬೇಡಿ ಅಂತ ಕೇಳ್ಕೊತಾನೆ. ಆದ್ರೆ ಆ ಜಡ್ಜ್ ಮೆಕಲೆ ಎಲ್ಲಾ ಪಾಯಿಂಟ್ ಅನ್ನು ನೋಡಿ ಅಲ್ಲಿರುವಂತ ಜನತೆಯನ್ನೆಲ್ಲ ಹೊರಗಡೆ ಕಳಿಸ್ತಾನೆ, ಹಾಗೂ ಮೀಡಿಯಾದವ್ರನ್ನು ಕೂಡ. ಹಾಗೂ ಮೆಕಲೆ ಹೇಳ್ತಾನೆ, ಜಲಿಯನ್ ವಾಲಾ ಬಾಗ್ ಘಟನೆ ನಡೆಯಕ್ಕಿಂತ ಮುಂಚೆ ಒಬ್ಬ ಭಾರತೀಯ ಸೈನಿಕ ಬ್ರಿಟಿಷ್ ಒಬ್ಬ ಹುಡುಗಿ ಜೊತೆ ಅಶ್ಲೀಲವಾಗಿ ವರ್ತಿಸ್ಕೊಂಡ. ಹಾಗೂ ಅವರು ಈ ಘಟನೆಯನ್ನ ನೋಡಿ ಮೆಕಲೆ ಈ ನಿರ್ಣಯವನ್ನ ತೆಗೆದುಕೋಬೇಕಿತ್ತು ಅಂತ. ಇದಕ್ಕೆ ಸಾಕ್ಷಿಯಾಗಿ ಮೆಕಲೆ ಆ ಹುಡುಗಿಯನ್ನ ಅಲ್ಲಿಗೆ ಕರೆಸ್ತಾನೆ. ಹಾಗೂ ಆ ಹುಡುಗಿ ಹೇಳ್ತಾಳೆ, ನಾನು ಕಾಲೇಜ್ ನ ಮುಗಿಸ್ಕೊಂಡು ಹೋಗ್ತಿದ್ದೆ, ಆಗ ಆ ಹುಡುಗ ಬಂದು ನನ್ನ ಹೇಳ್ಕೊಂಡು ರೂಮ್ ಅಲ್ಲಿ ಈ ಅಶ್ಲೀಲ ಕೃತ್ಯವನ್ನ ಮಾಡ್ದ ಅಂತ. ಇದರಿಂದ ಕೋಪಗೊಂಡಂತ ಜನರಲ್ ಡಯರ್ ಆ ಹುಡುಗನಿಗೆ ಮರಣ ದಂಡನೆಯನ್ನ ನೀಡಿದ ಅಂತ ಹೇಳ್ತಾಳೆ. ಅಶ್ಲೀಗ ಸೈನಿಕ ಬೇರೆ ಯಾರು ಆಗಿರ್ಲಿಲ್ಲ, ಚೌಧರಿ ಆಗಿದ್ದ. ಹಾಗೂ ಈ ಚೌಧರಿಯ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಅವತ್ತಿನ ಜನರಲ್ ಡಯರ್ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಒಂದು ಯೋಚನೆಯನ್ನ ಮಾಡ್ಕೊಂಡಿರ್ತಾರೆ. ಇದಕ್ಕಾಗಿ ಜನರಲ್ ಡಯರ್ ಅವತ್ತಿನ ನಿರ್ಣಯವನ್ನ ತಗೋಬೇಕಾಯ್ತು ಅಂತ ಮೆಕಾಲೆ ಹೇಳ್ತಾನೆ. ಮೆಕಾಲೆಯ ಸುಳ್ಳು ಕಥೆಗಳನ್ನೆಲ್ಲ ನಂಬಿದ ಜಡ್ಜ್ ನಾಯರ್ಗೆ ಸ್ವಲ್ಪ ಟೈಮ್ ಕೊಡ್ತಾನೆ. ನಂತರ ಮೆಕಾಲೆ ಧೀರಾಜ್ ಹತ್ರ ಹೋಗಿ ಒಂದು ಸುಳ್ಳು ಸುದ್ದಿಯನ್ನು ಹಬ್ಸು, ಹೇಗಂದ್ರೆ ನಾಯರ್ ಆ ದುಷ್ಕರ್ಮಿಗಳ ವಿರುದ್ಧ ಅಲ್ಲ ಅವ್ರ ಪರವಾಗಿ ಹೋರಾಡ್ತಾ ಇದ್ದಾನೆ ಅಂತ. ಹಾಗೂ ಈ ಸುದ್ದಿ ಜನರ ಹತ್ರ ವೇಗವಾಗಿ ತಲುಪುತ್ತೆ. ಇದರಿಂದ ನಾಯರ್ಗೆ ತುಂಬಾ ಅವಮಾನ ಆಗುತ್ತೆ. ಹಾಗೂ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾನೆ. ಆದ್ರೆ ಇದರಿಂದ ನಾಯರ್ ಕೂಗದೆ ಅಲ್ಲಿ ಎವಿಡೆನ್ಸ್ ನ ಕಲೆಕ್ಟ್ ಮಾಡಕ್ಕೆ ಹೋಗ್ತಾನೆ. ಕೊನೆಗೆ ಕೋರ್ಟ್ ದಿನ ಬರುತ್ತೆ. ಅವತ್ತು ನಾಯರ್ ಹೋಗಿ ಅವ್ರಿಗೆ ಸವಾಲ್ ಮಾಡ್ತಾನೆ, ಅವತ್ತು ಭಾರತೀಯ ಸೈನಿಕ ನಿನ್ ಮುಂದೆ ಅಶ್ಲೀಲವಾಗಿ ವರ್ತಿಸ್ಕೊಂಡಲ್ಲ, ನೀನ್ ಯಾಕೆ ಹೋಗಿಲ್ಲ, ಏನು ಮಾಡಿಲ್ಲ, ಯಾಕೆ ಸುಮ್ನಿದ್ದೆ ಅಂತ. ಇದರಿಂದ ಹುಡುಗಿ ಭಾವನಾತ್ಮಕವಾಗಿ ಹೇಳ್ತಾಳೆ, ಅಸಲಿಗೆ ನಾನು ಹುಡುಗನ ಪ್ರೀತಿಸ್ತಿದ್ದೆ, ಆದ್ರೆ ಈ ವಿಷಯ ಗೊತ್ತಾದಂತ ನನ್ನ ಪ್ರಿನ್ಸಿಪಲ್ ಅವ್ರಿಗೆ ಒಬ್ಬ ಭಾರತೀಯ ಅಂತ ಗೊತ್ತಾಗಿ ಅವನನ್ನ ಜೈಲ್ಗೆ ಕಳಿಸ್ತಾನೆ. ಇವತ್ತು ನಾನು ಈ ಸುಳ್ಳು ಹೇಳ್ಬೇಕು ಅಂತ ನನಗೆ ತುಂಬಾ ಪ್ರೆಷರ್ ಬಂತು, ಅದಕ್ಕೆ ನಾನು ಹೇಳ್ತೇನೆ ಅಂತ. ಈ ವಿಷಯ ಗೊತ್ತಾದಂತ ಜಡ್ಜ್ ಮೆಕಲೆ ವಿರುದ್ಧ ಹೋಗ್ತಾನೆ. ಮೆಕಲೆ ಅವನ ಉದ್ದೇಶ ಆಗಿದ್ದು ಜನರಲ್ ಡಯರ್ ನ ಬಚಾವ್ ಮಾಡ್ಬೇಕು ಅಂತ. ಅದಕ್ಕೆ ಅವನು ಹಾಗೂ ಜಡ್ಜ್ ಈ ತೀರ್ಪನ್ನ ಮುಂದೂಡ್ತಾರೆ. ಹಾಗೂ ನಾಯರ್ ಇನ್ನೂ ಹೆಚ್ಚಿನ ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಹೋಗ್ತಾನೆ. ಆಗ ನಾಯರ್ಗೆ ನಾದಿ ಸರ್ ನೆನಪಾಗ್ತಾನೆ. ಹಾಗೂ ಅವನ ಹತ್ರ ಎಲ್ಲ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅವನು ಕೋರ್ಟ್ ಹತ್ರ ಹೋಗ್ತಾನೆ. ಹಾಗೂ ಅವನು ಜನರಲ್ ಡಯರ್ ನ ಕರೆದಿ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಜನರಲ್ ಡಯರ್ ನ ಕೇಳ್ತಾನೆ, ನೀನು ಅವ್ರ ಮುಂದೆ ಗುಂಡು ಆಡ್ಸಕ್ಕಿಂತ ಮುಂಚೆ ಯಾವ್ಯಾವ ರೀತಿ ವಾರ್ನಿಂಗ್ ಕೊಟ್ಟೆ ಅಂತ. ಅವನು ತಾನೆ, ನಾನು ಯಾವುದೇ ರೀತಿ ವಾರ್ನಿಂಗ್ ಕೊಟ್ಟಿಲ್ಲ, ಅವ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರು, ಅದಕ್ಕೆ ನಾನು ಅಟ್ಯಾಕ್ ಮಾಡಿದೆ ಅಂತ. ಅದಕ್ಕೆ ನಾಯರ್ ಹೇಳ್ತಾನೆ, ಜಲಿಯನ್ ವಾಲಾ ಬಾಗಲ್ಲಿ ಹೇಗೆ ಒಂದು 6 ತಿಂಗಳು 8 ತಿಂಗಳು ಮಗು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ, ಹೇಗೆ ಒಬ್ಬ ಪ್ರೆಗ್ನೆಂಟ್ ಲೇಡಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಅಂತ. ಹಾಗೂ ನಾಯರ್ ಇದು ಹೇಳ್ತಾನೆ, ಅವತ್ತಿನ ದಿನ ನಾದಿ ಸರ್ ಸ್ವಲ್ಪ ಲೇಟ್ ಆಗಿ ಬಂದ, ಇದರಿಂದ ಕೋಪಗೊಂಡಂತ ಜನರಲ್ ಡಯರ್ ಅವನ ಶೂ ಇಂದ ಅವನಿಗೆ ಒದ್ದಿ ಅವನಿಗೆ ಈ ಪರಿಸ್ಥಿತಿಯನ್ನ ತಂದಿದ್ದಾನೆ ಅಂತ. ಹಾಗೂ ಜನರಲ್ ಡಯರ್ ನ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಹೇಗಿದೆ ಅಂತಂದ್ರೆ ಈ ವ್ಯಕ್ತಿ ಯಾವ ಬೇಕಾದ್ರೂ ಬೇಗ ಕೋಪಗೊಂಡ್ಬೋದು ಅಂತ. ಹಾಗೂ ಜನರಲ್ ಡಯರ್ಗೆ ನಾಯರ್
ಇವನು ಚಿಕ್ಕ ವಯಸ್ಸಿಂದ ಭಾರತೀಯರಿಗೆ ಕೋಪ, ಇವನ್ಗೆ ಅಧಿಕಾರ ಬಂದಾಗಿಂದ ಭಾರತೀಯರನ್ನ ತುಳಿಯೋದ್ರಲ್ಲೇ ಇರ್ತಾನೆ. ಇದರಿಂದ ಜಲಿಯನ್ ವಾಲಾಬಾಗ್ ಘಟನೆ ಕೂಡ ನಡೆದಿದೆ ಅಂತ ಅವನ ಕಾಲರ್ನ ಹಿಡಿತಾನೆ. ಇದರಿಂದ ಜಡ್ಜ್ ಅವನ್ನ ತಡೆಯೋಕೆ ಹೋಗ್ತಾರೆ ಹಾಗೂ ಮುಂದಕ್ಕೆ ಹಾಕ್ತಾರೆ. ಈ ಕಡೆ ಸ್ಟ್ರಾಂಗ್ ಎವಿಡೆನ್ಸ್ ಇರುವಂತ ನ್ಯಾಯರನ್ನ ನೋಡಿ ಮೆಕಾಲೆ ಇವನ್ನ ತಡಿಬೇಕಂತಂದ್ರೆ ಇವನ್ ನೇಗಾರು ಮಾಡಿ ಸಿಗಾಗಿಸ್ಬೇಕು ಅಂತ. ಅದಕ್ಕೆ ನೆಕ್ಸ್ಟ್ ಇವನ್ ಮೇಲೆ ಯಾವ್ದೋ ಒಂದು ಪ್ರೈವೇಟ್ ಜಾಗಕ್ಕೆ ಹೋಗಿದ್ದಾನೆ ಅಂತ ಪೊಲೀಸರು ನಾಯರ್ ಮಯನ ಇನ್ವೆಸ್ಟಿಗೇಷನ್ ಮಾಡೋ ತರ ಸಿಕ್ಕಾಕಿಸ್ತಾನೆ. ನೆಕ್ಸ್ಟ್ ಕೋರ್ಟ್ ದಿನ ಬರುತ್ತೆ. ಆದ್ರೆ ಪೊಲೀಸ್ ಅವರು ನಾಯರ್ನ ಅರೆಸ್ಟ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಕೋರ್ಟ್ ಅಲ್ಲಿ ನಾಯರ್ ಇಲ್ದಾನೆ ಅಲ್ಲಿ ಕೇಸ್ ಅನ್ನ ಬ್ರಿಟಿಷ್ ಅವರು ಗೆಲ್ತಾರೆ. ಹಾಗೂ ಅವತ್ತಿನ ದಿನ ಏನೇ ನಡೆದಿದ್ರು ಅಲ್ಲಿ ಜನ್ ಡಯರ್ಡ್ ಅವನ ಸೆಲ್ಫ್ ಪ್ರೊಟೆಕ್ಷನ್ ಗೆ ಅದನ್ನ ಮಾಡಿದಾನೆ ಅಂತ ಪ್ರೂವ್ ಮಾಡಿರ್ತಾರೆ. ಈ ಕಡೆ ಈ ವಿಷಯ ಎಲ್ಲ ಯಾವಾಗ ನಾಯರ್ಗೆ ಗೊತ್ತಾಗುತ್ತೋ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಇದಾದ್ಮೇಲೆ ಕೆಲವು ದಿನಗಳು ಕಳಿಯುತ್ತೆ. ಆಗ ನಾಯರ್ ಹತ್ರ ಒಂದು ಲೆಟರ್ ಬರುತ್ತೆ. ಅಸಲಿಗೆ ಲೆಟರ್ ಅನ್ನ ಕೃಪಾಲ್ ಸಿಂಗ್ ಬರ್ದಿರ್ತಾನೆ. ಆ ಲೆಟರ್ ಅಲ್ಲಿ ಕೃಪಾಲ್ ಸಿಂಗ್ ಹೇಳಿರ್ತಾನೆ ಹಾಗೂ ಕೃಪಾಲ್ ಸಿಂಗ್ ಹೇಳ್ತಾನೆ, ಆ ಚಿಕ್ಕ ಹುಡುಗ ಬೇರೆ ಯಾರು ಅಲ್ಲ, ನನ್ನ ಮಗ ಆಗಿದ್ದ. ನನ್ನ ಮಗ ಸೂಸೈಡ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಅವನ್ನ ಬ್ರಿಟಿಷ್ ಅವರೇ ಸಾಯಿಸಿದ್ದು ಅಂತ ಹೇಳ್ತಾರೆ. ಈ ಲೆಟರ್ ಅನ್ನ ಓದಿದಂತ ನಾಯರ್ ಮತ್ತೆ ಬ್ರಿಟಿಷ್ ಅವರ ವಿರುದ್ಧ ಹೋರಾಡೋದಕ್ಕೆ ಶುರು ಮಾಡ್ತಾನೆ. ಹೈಕೋರ್ಟ್ಗೆ ಈ ಕೇಸ್ ನ ಕಳಿಸ್ತಾನೆ. ಬಟ್ ಅಲ್ಲಿ ಇದು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆಗಿದ್ದ ಕೋಪದಲ್ಲಿ ನಾಯರ್ ಅಲ್ಲಿ ಇದ್ದಂತ ಜಡ್ಜ್ಗಳಿಗೆಲ್ಲ ಬೈಯೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಕೋಪಗೊಂಡಂತ ಜಡ್ಜ್ ನಾಯರ್ಗೆ ಯಾವತ್ತೂ ನೀನು ವಾದ ಮಾಡ್ಬೇಡ ಅಂತ ಡಿಸ್ಮಿಸ್ ಮಾಡ್ತಾನೆ. ಹಾಗೂ ಸ್ವಲ್ಪ ದಿನಗಳ ನಂತರ ನಾಯರ್ಗೆ ಎಂಕ್ವೈರಿ ಶುರು ಆಗುತ್ತೆ. ಆವತ್ತಿನ ದಿನ ಅಲ್ಲಿದ್ದಂತಹ ಎಲ್ಲ ಜಡ್ಜ್, ಲಾಯರ್ಸ್ ಪ್ರೆಸ್ ಮುಂದೆ ನಾಯರ್ಗೆ ಸಾರಿ ಕೇಳೋದಕ್ಕೆ ಹೇಳ್ತಾರೆ. ಆದ್ರೆ ನಾಯರ್ ಅಲ್ಲಿ ಸಾರಿ ಕೇಳಲ್ಲ. ಬದಲಿಗೆ ಎದ್ದಿಂತು, ಐ ಆಮ್ ಸಾರಿ, ನಾನು ಜಲಿಯನ್ ವಾಲಾಬಾಗ್ ಇಲ್ಲಿ ನಡೆದಂತಹ ಘಟನೆಯನ್ನ ಹೊರಡೆ ತೆರಕಾಗಿಲ್ಲ ಮತ್ತು 70 ಬಾರ್ ಕೌನ್ಸಿಲ್ ಪ್ರಕಾರ ನಾನು ಈಗಲೂ ನನ್ನ ಮೇಲಿರುವಂತಹ ಆರೋಪಗಳನ್ನ ತೆಗೆದಾಕ್ಬಹುದು. ಹಾಗೂ ನಾಯರ್ ಅಲ್ಲಿರುವಂತಹ ಮೀಡಿಯಾದವ್ರಿಗೆ ಹೇಳ್ತಾನೆ, ನಾನು ಈ ಕೋರ್ಟ್ ನ ಮುಖಾಂತರ ಜಲಿಯನ್ ವಾಲಾಬಾಗ್ ಅಲ್ಲಿ ನಡೆದಂತ ಘಟನೆಗೆ ನ್ಯಾಯವನ್ನ ಕೊಡೋದಕ್ಕೆ ಆಗಿಲ್ಲ. ಈ ಜನರಲ್ ಡಯರ್ಡ್ ಒಳ್ಳೆ ವ್ಯಕ್ತಿ ಅಲ್ಲ, ಇವನು ಮಾಡಿದ ಈ ಪಾಪದ ಕೃತ್ಯ ಈಗ ಹೇಳ್ತೀನಿ ಅಂತ ಹೇಳ್ತಾನೆ. ನಾನು ಈಗ ಈ ಜನರಲ್ ಡಯರ್ನ ಪಾಪದ ಕೃತ್ಯವನ್ನ ಹೇಳ್ತೀನಿ ಅಂತ ಅಲ್ಲಿ ಇರುವಂತ ಎಲ್ಲ ಮೀಡಿಯಾದವ್ರಿಗೂ ಹೇಳ್ತಾನೆ. ಇದಾಗಿದ್ದ ನೆಕ್ಸ್ಟ್ ಡೇ ಅಲ್ಲಿ ಇಡೀ ಪ್ರೆಸ್, ಮೀಡಿಯಾ, ಎಲ್ಲ ನ್ಯೂಸ್ ಪೇಪರ್ಗಳು ಜನರಲ್ ಡಯರ್ನ ವಿರುದ್ಧ ಆರ್ಟಿಕಲ್ ಬರೋದಕ್ಕೆ ಶುರು ಆಗುತ್ತೆ. ಹಾಗೂ ಜಲಿಯನ್ ವಾಲಾಬಾಗ್ ಘಟನೆ ತುಂಬಾ ಟ್ರೆಂಡ್ ಆಗೋದಕ್ಕೆ ಶುರು ಆಗುತ್ತೆ. ಇದರಿಂದ ಬ್ರಿಟಿಷ್ ಅವರು ಜನರಲ್ ಡಯರ್ನ ಕೆಲಸದಿಂದ ತೆಗೆದಾಕ್ತಾರೆ. ಇದಾಗಿದ್ದ 4 ವರ್ಷದ ನಂತರ ಸರ್ದಾರ್ ಉತ್ತಮ್ ಸಿಂಗ್ ಅನ್ನೋ ಒಬ್ಬ ಜನರಲ್ ಡಯರ್ಡ್ ಮತ್ತು ಗವರ್ನರ್ನ ಸಾಯಿಸ್ತಾನೆ. ಅಲ್ಲಿಗೆ ಮೂವಿ ಮುಕ್ತಾಯ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಚಿಕ್ಕ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.